ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಈಗಾಗಲೇ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಮಕ್ಕಳಿಗೆ ಈಗ ಎಕ್ಸಾಮ್ ಹತ್ತಿರ ಬರ್ತಾ ಇದ್ದ ಹಾಗೆ ಒಂದು ಟೆನ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಾಗೆ ಪೇರೆಂಟ್ಸ್ಗೂ ಅಷ್ಟೇ ತುಂಬ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಓದಿಸೋದು ಅಂತೇಳಿ. ಯಾಕಂದರೆ ಸಿಲೆಬಸ್ ತುಂಬ ಇರುತ್ತೆ, ಲೆಸನ್ಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಯಾವುದನ್ನು ಓದಿಸಬೇಕು, ಹೇಗೆ ಓದಿಸೋದು, ಯಾವ ಥರ ಫಾಲೋ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತೀರ ಪೇರೆಂಟ್ಸು. ಆ್ಯಸ್ ಅ ಗುಡ್ ಪೇರೆಂಟ್ ಆಗಿ, ಹಾಗೆ ನಾನು ಒಬ್ಬ ಟ್ಯೂಷನ್ ಟೀಚರ್ ಆಗಿ ನಿಮಗೆ ಒಂದಷ್ಟು ಸ್ಟಡಿ ಟಿಪ್ಸನ್ನು ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಓದಿಸೋದ್ರಿಂದ. ಮತ್ತು ಯಾವುದು ಮೇಯ್ನಾಗಿ ಯಾವುದನ್ನು ಹೇಗೆ ಓದಿಸಬೇಕು, ಮೇಯ್ನ್ ಪಾಯಿಂಟ್ಸ್ ಯಾವುದೆಲ್ಲ ತೊಗೊಳ್ಬೇಕು, ಮತ್ತು ಯಾವ ಟೈಮಿಂಗ್ಸನ್ನು ಫಾಲೋ ಮಾಡಬೇಕು, ಇದನ್ನೆಲ್ಲ ಹೇಳ್ತೀನಿ. ಸೊ ಎಂಡ್ವರೆಗೂ ಸ್ಕಿಪ್ ಮಾಡ್ತೇನೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಆಲ್ಮೋಸ್ಟ್ ಇವಾಗಿನ ಕಾಲದಲ್ಲಿ ಮಕ್ಕಳು ಎಕ್ಸಾಮ್ ನಿಯರ್ ಬರಬೇಕಾದ್ರೇ ಆದಷ್ಟು ಒಂದು ಇಂಟ್ರೆಸ್ಟ್ ಕೊಟ್ಟು ಫೋಕಸ್ ಮಾಡೋದು ಸ್ಟಡಿ ಮೇಲೆ. ಸೊ ಹಾಗಾಗಿ ಇರುವಂಥ ಟೈಮಲ್ಲೇ ಆದಷ್ಟು ಕಡಿಮೆ ಟೈಮನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಓದಿದರೆ, ಒಳ್ಳೆ ರೀತಿ ಓದಿದರೆ ಒಳ್ಳೆ ರೀತಿ ಮಾರ್ಕ್ಸನ್ನು ತಗೊಳ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಡಿ ಟಿಪ್ಸನ್ನು ಶೇರ್ ಮಾಡ್ತೀನಿ. ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗಬೇಕು ಅಂತಾದರೆ ಕಂಟಿನ್ಯೂಯಸ್ ಆಗಿ ಓದುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಂಟಿನ್ಯೂಯಸ್ ಆಗಿ ಓದಿದ್ದನ್ನೇ ಮತ್ತೆ ಮತ್ತೆ ಓದಿದಾಗ ಮಾತ್ರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ, ಹಾಗೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಪೇರೆಂಟ್ಸ್ ಆಗಿ ನೀವು ಅವರನ್ನು ಆದಷ್ಟು ಡೈಲಿ ಓದೋ ಥರ, ಡೈಲಿ ಒಂದಿಷ್ಟು ಟೈಮ್ ಟೇಬಲ್ ಹಾಕ್ಕೊಂಡು ಓದೋ ಥರ ಮಾಡಬೇಕು ಮಕ್ಕಳಿಗೆ. ಯಾಕಂದರೆ ಕೆಲವೊಂದು ಸಲ ಓದಿದಾಗ, ಒಂದೇ ಸಲ ಎಲ್ಲ ವಿಷಯಗಳನ್ನು ಓದಿದಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗೋದು ಇರುತ್ತೆ. ಹಾಗಾಗಿ ಆದಷ್ಟು ಕ್ವೆಶ್ಚನ್ಗೆ ಆನ್ಸರನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು ಇರೋದಿಲ್ಲ. ಕೆಲವೊಮ್ಮೆ ಮಕ್ಕಳು ಬೆಳಗ್ಗೆ ಬೇಗ ಎದ್ದು ಓದ್ತಾರೆ, ಕೆಲವೊಮ್ಮೆ ನೈಟ್ ನಿದ್ದೆಗೆಟ್ಟು ಓದ್ತಾರೆ. ಯಾವುದೇ ಟೈಮ್ ಆಗಿರ್ಬೋದು, ಯಾವುದು ಟೈಮ್ ನಿಮಗೆ ಇದಾಗುತ್ತೆ, ಬಟ್ ಒಟ್ಟಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಅರ್ಥ ಮಾಡ್ಕೊಂಡು ಓದ್ತಿರೋ ಅಷ್ಟು ಒಳ್ಳೆಯದು. ಎಷ್ಟು ಓದಿದ್ರಿ ಅನ್ನೋದಕ್ಕಿಂತ ಎಷ್ಟು ಅರ್ಥ ಮಾಡ್ಕೊಂಡು ಓದ್ತಿರೋ ಅದೇ ನಿಮಗೆ ನೆನಪಲ್ಲಿ ಉಳಿಯೋವಂಥದ್ದು. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೆಕೆಂಡ್ ಟಿಪ್ ಬಂದು, ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್. ಮಕ್ಕಳು ಕೆಲವೊಂದು ಸಲ ಈ ಮಿಸ್ಟೇಕನ್ನು ಮಾಡ್ತಾರೆ. ಏನು ಅಂತ ಹೇಳಿದರೆ, ಓದಿದ್ದನ್ನು ಅಂದರೆ ಮಕ್ಕಳು ಓದಬೇಕಾದ್ರೆ ಜಾಸ್ತಿ ಟಫ್ ಆಗಿರುವಂಥ ವಿಷಯಗಳನ್ನು ಓದೋದು, ಪದೇ ಪದೇ ಅದನ್ನೇ ಜಾಸ್ತಿ ಓದೋದು, ಅಥವಾ ಈಸಿಯಾಗಿರುವಂತಹ ಕ್ವೆಶನ್ಗೆ ಆನ್ಸರನ್ನು ಅದನ್ನೇ ಓದೋದು, ಲಾಂಗ್ ಆನ್ಸರನ್ನು ಓದೋದಿಲ್ಲ. ಇದು ಒಂದು ತುಂಬ ಮಿಸ್ಟೇಕ್. ಈ ರೀತಿ ಓದಬೇಕಾದ್ರೆ ಈಗ ಲಾಂಗ್ ಆನ್ಸರನ್ನು ಮಾತ್ರ ಓದ್ತಾ ಇದ್ದರೆ ಅಲ್ಲಿ ಮತ್ತೆ ನಿಮಗೆ ಲಾಂಗ್ ಆನ್ಸರ್ ಜಾಸ್ತಿ ಇರೋದನ್ನು ಈಗ ಒಂದೆರಡು ಕಲಿತ್ರೆ ಮುಂದೆ ಬೇರೆ ಲಾಂಗ್ ಆನ್ಸರ್ ಯಾವುದಿದೆ ಅದನ್ನು ಓದೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗಾಗಿ ಒಂದು ಲಾಂಗ್ ಆನ್ಸರ್, ಇನ್ನೊಂದು ಶಾರ್ಟ್ ಆನ್ಸರ್ ಇರುವಂಥ ಕ್ವೆಶನ್ಸನ್ನು ಓದೋದ್ರಿಂದ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗೋದಿಲ್ಲ. ಸೊ ಆದ್ದರಿಂದ ಈ ಮಿಸ್ಟೇಕನ್ನು ಮಾಡಬೇಡಿ. ಸ್ಟಡಿ ಮಾಡಬೇಕಾದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಟಿಪ್ಪು, ರೆಸ್ಟ್ ಮಾಡುವಂಥದ್ದು. ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಮೈಂಡ್ ಫುಲ್ ಸ್ಟ್ರೆಸ್ ಆಗುತ್ತೆ. ಸೊ ಆದ್ದರಿಂದ ಓದಬೇಕಾದ್ರೆ ಮಿಡ್ಲು ಒಂದು 5 ಮಿನಿಟ್ ಆರ್ 10 ಮಿನಿಟ್ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡ್ರೆ, ಓದಿರೋದು ಒಂದು ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ತಾ ಇದ್ದರೆ ಅದು ಓದಿರೋದು ನೆನಪುಳಿಯುತ್ತೆ, ಮತ್ತು ಮೈಂಡಿಗೂ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಗ್ಯಾಪ್ ಕೊಡಿ. ಒಂದು ಸ್ವಲ್ಪ ಎದ್ದು ಹೋಗಿ ನೀರು ಕುಡಿಯೋದು, ಒಂದು ಸ್ವಲ್ಪ ಎದ್ದು ಹೋಗಿ ಬರೋದು, ಮಾತಾಡ್ಕೊಂಡು ಬರೋದು, ಈ ರೀತಿ ಏನಾದರೂ ಒಂದು ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋವಂಥದ್ದು, ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗುತ್ತೆ. ಫೋರ್ತ್ ಟಿಪ್ ಬಂದು, ಹ್ಯಾಂಗ್ ಆನ್ ವಾಲ್ಸ್. ಈಗ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ, ಕೆಲವೊಂದು ಮ್ಯಾಪ್ ಅಂತ ಹೇಳಿ ಕೊಡ್ತಾರೆ ಎಕ್ಸಾಮಲ್ಲಿ. ಇದರಲ್ಲಿ ಈಸಿಯಾಗಿ ಮಾರ್ಕ್ಸನ್ನು ತೆಗಿಬೋದು. ಜಸ್ಟ್ ನೀವು ಪ್ಲೇಸಸನ್ನು ಗುರುತಿಸಿದರೆ ಸಾಕು, ಮ್ಯಾಪ್ ಮಾಡಿ. ಸೊ ಅದರಿಂದ ಈಸಿಯಾಗಿ ಮಾರ್ಕ್ಸನ್ನು ತೆಗಿಬೋದು. 5 ಮಾರ್ಕ್ ಇರುತ್ತೆ. ಸೊ ಇಂಥದ್ದನ್ನೆಲ್ಲ ಮಿಸ್ ಮಾಡಿಕೊಂಡ್ರೆ ಅಥವಾ ಕಲಿಯದೆ ಹೋದರೆ ನಿಮಗೆ ಸುಮ್ಮನೆ 5 ಮಾರ್ಕ್ ಅನ್ನೋದು ಹೋಗುತ್ತೆ ಅಲ್ಲಿ. ಸೊ ಈ ರೀತಿ ಮ್ಯಾಪ್ ಮಾಡಿ ಒಂದು ಗೋಡೆ ಮೇಲ್ಗಡೆ ಹ್ಯಾಂಗ್ ಮಾಡೋದ್ರಿಂದ, ಆಗಾಗ ನೋಡ್ತಾ ಇರೋದ್ರಿಂದ ತುಂಬ ನೆನಪಲ್ಲಿ ಉಳಿಯುತ್ತೆ. ಹಾಗೆ ಕೆಲವೊಂದು ಫಾರ್ಮುಲಾಸ್ ಇರ್ಬೋದು, ಥಿಯರಮ್ಸ್ ಇರ್ಬೋದು, ಹಾಗೆ ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ಬೋದು, ಮತ್ತು ಕೆಲವೊಂದು ಇಸ್ವಿಗಳು, ಹಿಸ್ಟ್ರಿನಲ್ಲಿ ಇಸ್ವಿಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಪೋಯೆಟ್ ನೇಮ್ಸ್ ಮತ್ತು ಇಸ್ವಿ ಇರ್ಬೋದು, ಇದನ್ನೆಲ್ಲ ಒಂದು ಪೇಪರಲ್ಲಿ ಬರೆದು ಹ್ಯಾಂಗ್ ಮಾಡೋದ್ರಿಂದ ವಾಲ್ಸ್ ಮೇಲೆ ತುಂಬ ನೆನಪಲ್ಲಿ ಇಟ್ಕೊಳ್ಬೋದು.
ಫಾರ್ಮುಲಾಸ್ ಇರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ಗಿಂತ ಮೊದಲು ಟೈಮ್ ಟೇಬಲ್ ಪ್ರಿಪೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕೆಲವೊಂದು ಸಬ್ಜೆಕ್ಟ್ ಕೆಲವೊಂದು ಸ್ಟೂಡೆಂಟ್ಸ್ಗೆ ಕೆಲವೊಂದು ಟಫ್ ಆಗಿರುತ್ತೆ, ಕೆಲವೊಂದು ಈಸಿ ಆಗಿರುತ್ತೆ. ಹಾಗಾಗಿ ಎಕ್ಸಾಮ್ಗೆ ಇನ್ನೂ ಎಷ್ಟು ದಿನ ಬಾಕಿ ಉಳಿದಿದೆ, ಸೊ ಆ ಟೈಮಿಂಗ್ಸಲ್ಲಿ ನಾನು ಯಾವ ಸಬ್ಜೆಕ್ಟಿಗೆ ಎಷ್ಟು ದಿನ ಕೊಡಬೇಕು, ಯಾವ ರೀತಿ ಓದಬೇಕು, ಎಷ್ಟು ಗಂಟೆ ಓದಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದರೆ ತುಂಬ ಈಸಿ ಆಗುತ್ತೆ ಎಕ್ಸಾಮ್ಗಿಂತ ಮುಂಚೆ. ಎಕ್ಸಾಮ್ ಆಗಬೇಕಾದ್ರೆ ಎಕ್ಸಾಮ್ಗಿಂತ ಮುಂಚೆ ಓದಬೇಕಾದ್ರೆ ರಿಪೀಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದೇ ಸಲ ಓದಿದಾಗ ನೆನಪಲ್ಲಿರೋದು ತುಂಬ ಕಷ್ಟ. ಹಾಗಾಗಿ ಮಿನಿಮಮ್ ಒಂದು ಸಬ್ಜೆಕ್ಟನ್ನು 2-3 ಸಲ ಓದಿದಾಗ ಅದು ನೆನಪಲ್ಲಿ ಉಳಿಯುತ್ತೆ. ಹಾಗೆ ನಿಮಗೆ 2-3 ಸಲ ಓದಬೇಕಾದ್ರೆ ಅಲ್ಲಿ ಮರೆತು ಹೋಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಕ್ಸಾಮ್ ಟೈಮ್ ಬಂದಾಗ ಗ್ರೂಪ್ ಡಿಸ್ಕಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ ಕೆಲವೊಂದು ವಿಷಯಗಳು ನಾವು ಸೆಲ್ಫ್ ಸ್ಟಡಿ ಮಾಡಿದಾಗ ನಮಗೆ ನೆನಪುಳಿಯೋದು ಕಷ್ಟ ಇರುತ್ತೆ. ಹಾಗಾಗಿ ಅದು ಗ್ರೂಪ್ ಡಿಸ್ಕಷನ್ ಮಾಡಿದಾಗ ಅವರು ಕಲ್ತಿರುವಂಥ ಮೆಥಡ್ ಇರ್ಬೋದು, ಅವರ ಯೋಚನೆಗಳಿರ್ಬೋದು ಬೇರೆ ಥರ ಇರುತ್ತೆ. ಅವರು ಈಸಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಗ್ರೂಪ್ ಡಿಸ್ಕಷನ್ ಮಾಡಬೇಕಾದ್ರೆ ಅವರು ಯಾವ ರೀತಿ ಓದಿರ್ತಾರೆ ಟೆಕ್ನಿಕ್, ಅದರಿಂದ ನಿಮಗೆ ಈ ಒಂದು ಆನ್ಸರ್ಗಳನ್ನು ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಗ್ರೂಪ್ ಡಿಸ್ಕಷನನ್ನು ಆದಷ್ಟು ಅದಕ್ಕೂ ಕೂಡ ಒಂದು ಟೈಮನ್ನು ಕೊಡಿ. 8th ಟಿಪ್ ಬಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ರೆಫರ್ ಮಾಡುವಂಥದ್ದು. ಕೆಲವೊಂದು ಸಲ ಯಾವ ರೀತಿ ಕ್ವೆಶ್ಚನ್ ಪೇಪರ್ ಇರುತ್ತೆ ಅಂತೇಳಿ ನೋಡಿದಾಗ ನಿಮಗೆ ಓದಿದ್ದೆಲ್ಲ ಒಂದು ಸ್ವಲ್ಪ ಓದಿರೋ ಕ್ವೆಶ್ಚನ್ಸೇ ಬಂದಿರೋದು ನೋಡಿ. ಆದಷ್ಟು ಯಾವಾಗ ಸ್ಟಡಿ ಕಂಪ್ಲೀಟ್ ಆಗಿದೆ ಆಗ ನೀವು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ರೆಫರ್ ಮಾಡೋದು ಒಳ್ಳೆಯದು. ಮೊದಲೇ ಮಾಡಿದರೆ ನಿಮಗೆ ಕೆಲವೊಂದು ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಓದಿ ಫುಲ್ ಕಂಪ್ಲೀಟ್ ಆದಮೇಲೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ರೆಫರ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಏನಾದರೂ ಹೊಸ ಕ್ವೆಶ್ಚನ್ಸ್ ಏನಾದರೂ ಬಂದಿದ್ದರೆ ಅದನ್ನು ಕೂಡ ನೀವು ಅದೇ ಮೆಥಡಲ್ಲಿ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಅದರಲ್ಲಿ ಬಂದಿರುವಂಥ ಕ್ವೆಶ್ಚನ್ಸು ಮತ್ತೆ ಈ ಎಕ್ಸಾಮ್ಗೂ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ದರಿಂದ ಆದಷ್ಟು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ರೆಫರ್ ಮಾಡಿ. ಇದರಿಂದ ಹೊಸದಾಗಿ ಬರುವಂಥ ಕ್ವೆಶ್ಚನ್ಸ್ಗಳ ಒಂದು ಅರಿವು ಕೂಡ ಆಗುತ್ತೆ. ಹಾಗೆ ಒಂದು ಐಡಿಯಾಸ್ ಕೂಡ ಬರುತ್ತೆ, ಇನ್ನು ಯಾವ ರೀತಿ ಕ್ವೆಶ್ಚನ್ಸ್ ಬರ್ಬೋದು ಅನ್ನೋವಂಥ ಐಡಿಯಾಸ್ ಕೂಡ ಬರ್ಬೋದು. ಮತ್ತು ಹಾಗೆ ನಿಮಗೆ ಓನಾಗಿ ಎಷ್ಟು ಓದಿದ್ದೀರಿ, ಇನ್ನು ಎಷ್ಟು ಬಾಕಿ ಇದೆ ಅನ್ನೋದು ಕೂಡ ನೀವು ಜಡ್ಜ್ ಮಾಡ್ಬೋದು ಇದರಿಂದ. ಹಾಗೆ 9th ಟಿಪ್ ಬಂದು ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಬ್ಜೆಕ್ಟ್ ಯಾವಾಗ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, ಹಾಗೆ ಎಷ್ಟು ಸಮಯದ ಒಳಗೆ ಅದನ್ನು ಓದಿ ಮುಗಿಸಬೇಕು, ಎಷ್ಟು ಸಮಯದ ಒಳಗೆ ಇಂತಿಷ್ಟು ಟೈಮಲ್ಲಿ ನಂದು ಬರೆದು ಮುಗಿಸಬೇಕು ಅನ್ನೋವಂಥ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕಾಗುತ್ತೆ. ಹಾಗಾಗಿ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ತೊಗೊಂಡು ನೀವೇ ಸಾಲ್ವ್ ಮಾಡ್ತಾ ಹೋದರೆ ಇಷ್ಟು ಟೈಮಿಂಗ್ಸ್ ಒಳಗಡೆ ಅಲ್ಲಿ 2 hour ಕೊಟ್ಟಿರ್ತಾರೆ. ಆ ಟೈಮ್ ಒಳಗಡೆ ನೀವು ಅದನ್ನು ಮಾಡಿ ಮುಗಿಸಿದರೆ ನಿಮಗೆ ಇಷ್ಟು ಟೈಮ್ ಒಳಗಡೆ ನಾನು ಮಾಡಿ ಮುಗಿಸಿದೆ ಅನ್ನೋ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಸೊ ಎಕ್ಸಾಮಲ್ಲೂ ಒಂದು ಟೆನ್ಷನ್ ಇರೋದಿಲ್ಲ ನಿಮಗೆ. ಓದಬೇಕಾದ್ರೆ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕಾನ್ಸಂಟ್ರೇಷನಿಂದ ಯಾವ ರೀತಿ ಓದೋದು ಅನ್ನೋದಕ್ಕೆ ಲಾಸ್ಟಾಗಿ ಒಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ ನಾನು. ಹಾಗೆ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ಈ ಟಿಪ್ಸ್ಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓದಬೇಕಾದ್ರೆ ನಮ್ಮದೊಂದು ಫೇವ್ರೆಟ್ ಪ್ಲೇಸ್ ಅಂತ ಇರುತ್ತೆ. ಸೊ ಹಾಗಾಗಿ ಫೇವ್ರೆಟ್ ಪ್ಲೇಸನ್ನು ನೀವು ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಆದಷ್ಟು ಓದಬೇಕಾದ್ರೆ ನೈಟ್ ಓದ್ತೀರಾ ಅಂತೇಳಿ ಆದರೆ ನೀವು ಆದಷ್ಟು ರೈಟಿಂಗಿಗೆ ಫೋಕಸ್ ಮಾಡಿ, ಅದಕ್ಕೆ ಟೈಮನ್ನು ಕೊಡಿ. ಇದರಿಂದ ನಿಮಗೆ ನೈಟ್ ಓದಬೇಕಾದ್ರೆ ಮೈಂಡ್ ಸ್ಟ್ರೆಸ್ ಆಗಿರುತ್ತೆ. ಸೊ ಬರೆಯೋದ್ರಿಂದ ಆದಷ್ಟು ನೆನಪಲ್ಲಿ ಉಳಿಯುವಂಥ ಚಾನ್ಸಸ್ ತುಂಬ ಇರುತ್ತೆ. ಆದಷ್ಟು ಓದಬೇಕಾದ್ರೆ ಟಫ್ ಸಬ್ಜೆಕ್ಟ್ ಯಾವುದಿರುತ್ತೋ ಅದನ್ನು ಮಾರ್ನಿಂಗ್ ಓದೋದಕ್ಕೆ ಅಭ್ಯಾಸ ಮಾಡಿ. ಇದರಿಂದ ಮಾರ್ನಿಂಗ್ ಓದಬೇಕಾದ್ರೆ ನಮ್ಮ ದೇಹ ಮತ್ತು ಮನಸ್ಸು ತುಂಬ ಒಂದು ಪ್ರಶಾಂತವಾಗಿರುತ್ತೆ. ಹಾಗಾಗಿ ಓದಿದ್ದೆಲ್ಲ ಆದಷ್ಟು ತಲೆಗೆ ಹತ್ತುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ಓದಬೇಕಾದ್ರೆ ಈ ಟಿಪ್ಪನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು. ಮೊಬೈಲನ್ನು ಆದಷ್ಟು ಮಕ್ಕಳು ಮುಟ್ತಾ ಇರ್ತಾರೆ. ಸೊ ಆದ್ದರಿಂದ ಮಕ್ಕಳಿಂದ ಮೊಬೈಲನ್ನು ದೂರ ಇಡೋದು ಒಳ್ಳೆಯದು. ಕೀಪ್ ಅವೇ ಫ್ರಮ್ ದ ಮೊಬೈಲ್. ಈ ಟಿಪ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್.
ಮಕ್ಕಳು ಓದ್ತಾ ಇರಬೇಕಾದ್ರೆ ಎಲ್ಲ ಸ್ಟಡಿ ಥಿಂಗ್ಸ್ ಏನಿದೆ ಪೆನ್ನು ಪೆನ್ಸಿಲು ಇರೇಸರು ಬುಕ್ಸು ಇದೆಲ್ಲ ಅವ್ರ ಹತ್ರನೇ ಇರಬೇಕು. ಹಾಗೆ ಪ್ರತಿ ದಿವಸ ಓದಲಿಕ್ಕೆ ಕೂತಾಗ ಒಂದ್ಸಲ ಕೂತ್ರೆ ಅದನ್ನೆಲ್ಲ ಇಟ್ಕೊಂಡು ಕೂರೋದಕ್ಕೆ ಹೇಳಬೇಕಾಗುತ್ತೆ. ಹಾಗೆ ಸ್ವತಃ ನೀವೇ ಓದ್ತೀರಾ ಅಂತ ಆದರೆ ಸ್ಟೂಡೆಂಟ್ಸ್ ಅದನ್ನೆಲ್ಲ ಒಂದ್ಸಲ ತಗೊಂಡು ಇಟ್ಕೊಳ್ಬೇಕು. ಪದೇ ಪದೇ ಮಿಡ್ಲಲ್ಲಿ ಎದ್ದು ಹೋಗೋದು ಈ ಥರ ಎಲ್ಲ ಮಾಡಿದಾಗ ಸ್ಟಡಿ ಮಾಡೋದು ಕರೆಕ್ಟಾಗಿ ಇರಲ್ಲ, ಒಂದು ಕಾನ್ಸಂಟ್ರೇಷನ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ಈ ಟಿಪ್ಪನ್ನು ಫಾಲೋ ಮಾಡಿ. ಈಗ ಇದೆಲ್ಲ ಹೇಳಿರುವಂಥ ಟಿಪ್ಸ್ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ನಿಮಗೆ ಯೂಸ್ಫುಲ್ ಅನಿಸಿದರೆ ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವರಿಗೂ ಯೂಸ್ ಆಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.